BBK12 ವೈರಲ್ ವಿಡಿಯೋ ಅಂತೂ ಇಂತೂ ಗಿಲ್ಲಿ ನಟ ಪರವಾಗಿ ಮತಯಾಚನೆ ಮಾಡಿಬಿಟ್ಟ ಹನುಮಂತ ಲಮಾಣಿ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಇನ್ನೇನು ಮುಕ್ತಾಯದ ಹಂತ ತಲುಪುತ್ತಿದೆ. ಯಾರು ವಿನ್ನರ್ ಆಗಬಹುದು ಎಂಬ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಹೀಗಿರುವಾಗಲೇ ಗಿಲ್ಲಿ ನಟನ ಪರವಾಗಿ ಬಿಗ್ ಬಾಸ್ ಕನ್ನಡ 11 ವಿನ್ನರ್ ಹನುಮಂತ ಲಮಾಣಿ ವೋಟ್ ಅಪೀಲ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ವಿನ್ನರ್ ಆದವರು ಹನುಮಂತ ಲಮಾಣಿ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದರೂ ವಿನ್ನರ್ ಆಗಬಹುದು ಎಂದು ತೋರಿಸಿಕೊಟ್ಟವರು ಪ್ರತಿಭಾವಂತ ಗಾಯಕ ಹನುಮಂತ. ಆ ಮೂಲಕ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಹೊಸ ದಾಖಲೆ ಸೃಷ್ಟಿಸಿದರು ಹನುಮಂತ. ಇದೀಗ ಹನುಮಂತ ಯಾವ ಸ್ಪರ್ಧಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಗೊತ್ತೇನು? ಎಲ್ಲೆಲ್ಲೂ ಗಿಲ್ಲಿ ಕಮಾಲ್. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಆರಂಭದಿಂದಲೂ ಗಿಲ್ಲಿ ನಟನ ಹವಾ ಜೋರಾಗಿಯೇ ಇದೆ. ಶುರುವಿನಿಂದಲೂ ಎಷ್ಟೋ ವೀಕ್ಷಕರು ಗಿಲ್ಲಿ ನಟನನ್ನ ವಿನ್ನರ್ ಆಗಿಯೇ ನೋಡುತ್ತಿದ್ದಾರೆ. ಈಗಂತೂ ಕೇಳೋದೇ ಬೇಡ. ಎಲ್ಲೆಲ್ಲೂ ಗಿಲ್ಲಿ ಹವಾ ಜೋರಾಗಿದೆ. ಹಲವು ಸೆಲೆಬ್ರಿಟಿಗಳು ಸಹ ಗಿಲ್ಲಿ ಪರವಾಗಿ ಮತಯಾಚನೆ ಮಾಡುತ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ 11 ವಿನ್ನರ್ ಹನುಮಂತ ಲಮಾಣಿ ಸಹ ಗಿಲ್ಲಿ ನಟ ಪರವಾಗಿ ವೋಟ್ ಅಪೀಲ್ ಮಾಡಿದ್ದಾರೆ. ಅದೊಂದು ಸ್ಟೇಜ್ ಈವೆಂಟ್. ಆ ಕಾರ್ಯಕ್ರಮಕ್ಕೆ ಬಂದಿದ್ದ ಹನುಮಂತ ಲಮಾಣಿ ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ದೀರೋ ಇಲ್ವೋ, ನಿಮ್ಮ ವೋಟು ಯಾರಿಗೆ ಎಂದು ವೇದಿಕೆ ಮೇಲೆಯೇ ಕೇಳಿದ್ದಾರೆ. ಆಗ ಆಡಿಯನ್ಸ್ ಕಡೆಯಿಂದ ಗಿಲ್ಲಿ ಗಿಲ್ಲಿ ಎಂದು ಜೋರಾಗಿ ಕೇಳಿಸಿದ್ಮೇಲೆ ಹನುಮಂತ ಲಮಾಣಿ ಥಮ್ಸ್ ಅಪ್ ಮಾಡಿದ್ದಾರೆ. ಹನುಮಂತ ಲಮಾಣಿ ಅವರಿಗೆ ತಮ್ಮದೇ ಆದ ಫ್ಯಾನ್ ಫಾಲೋವಿಂಗ್ ಇದೆ. ಗಿಲ್ಲಿ ನಟ ಪರವಾಗಿ ಹನುಮಂತ ಲಮಾಣಿ ಸಹ ಬ್ಯಾಟ್ ಬೀಸಿರೋದು ಹಲವರಿಗೆ ಸಂತಸ ತಂದಿದೆ. ಗಿಲ್ಲಿ ಹವಾ ಹೇಗಿದೆ ನೋಡಿ. ಇವತ್ತು ಒಂದು ಹೊಸ ಫೋನ್ ತಗೊಂಡೆ. ಅದಕ್ಕೆ ಸ್ಕ್ರೀನ್ ಗಾರ್ಡ್ ಟೆಂಪರ್ಡ್ ಗ್ಲಾಸ್ ಹಾಕಿಸಬೇಕಿತ್ತು. ಅದನ್ನ ಹಾಕಿಕೊಟ್ಟರು. ಅದಕ್ಕೆ ದುಡ್ಡು ಕೊಡೋಕೆ ಹೋದಾಗ ಬೇಡ ಎಂದರು. ಭಾನುವಾರದ ತನಕ ಹೊಸ ಫೋನ್ ತಗೊಂಡ್ರೆ ಟೆಂಪರ್ಡ್ ಗ್ಲಾಸ್ ಫ್ರೀ ಅಂತ ಬೋರ್ಡ್ ಹಾಕಿದ್ದೀವಿ ನೋಡಿ ಎಂದರು. ಇದೇ ಸಮಯಕ್ಕೆ ಗಿಲ್ಲಿಗೆ ಒಂದು ವೋಟು, ಮೊಬೈಲ್ಗೆ ಒಂದು ಟೆಂಪರ್ಡ್ ಗ್ಲಾಸು ಎಂದು ಮೊಬೈಲ್ ಅಂಗಡಿಯವರು ಹೇಳಿದರು. ಅದನ್ನ ಕೇಳಿ ಶಂಕರ್ ಅಶ್ವತ್ಥ ಬೆರಗಾದರು. ಒಳ್ಳೆಯದಾಗಲಿ, ಒಳ್ಳೆಯವರು ಮುಂದೆ ಬರಲಿ ಎಂದು ಶಂಕರ್ ಅಶ್ವತ್ಥ್ ಹರಿಸಿದರು. ಗಿಲ್ಲಿ ನಟನ ಗೆಲುವಿಗಾಗಿ ಹಲವರು ಹಲವು ಕಡೆ ನಾನಾ ರೀತಿಯಲ್ಲಿ ಪ್ರಮೋಷನ್ ಮಾಡುತ್ತಿದ್ದಾರೆ. ಆ ಮಟ್ಟಕ್ಕೆ ಎಲ್ಲರ ಮನಗೆಲ್ಲುವಲ್ಲಿ ಗಿಲ್ಲಿ ನಟ ಯಶಸ್ವಿಯಾಗಿದ್ದಾರೆ. ಗಿಲ್ಲಿ ನಟನ ಈ ಜನಪ್ರಿಯತೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಬಾರಿ ಅವರು ಕಪ್ ಗೆಲ್ಲುತ್ತಾರೆ ಎಂದು ನಿಮಗನಿಸುತ್ತದೆಯೇ?